ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಲಾಗಿದೆ. ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಕೊಡದೆ ಜನರಿಗೆ ಸರ್ಕಾರ ಅನ್ನಭಾಗ್ಯ ಶಾಕ್ ಕೊಟ್ಟಿದೆ. ಫೆಬ್ರವರಿ ಮಾರ್ಚ್ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಬೆಂಗಳೂರಿನ ಹಲವು ಕಡೆ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಲಾಗಿದೆ. ನ್ಯಾಯಬೆಲೆ ಅಂಗಡಿ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಹಾಕಿ ಸಿಬ್ಬಂದಿ ಶಟರ್ ಎಳೆದಿದ್ದಾರೆ. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಾಸವಾಗಿರೋ ಬಗ್ಗೆ ಆಹಾರ ಸಚಿವ ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಅಕ್ಕಿ ಇದೆ, ಒಂದೇ ಬಾರಿ 15 ಕೆಜಿ ಕೊಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ಸಾಧ್ಯವಿದೆ. ನಾವು ಹಣ ಕಟ್ಟಿದ್ದೇವೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಮಗೆ ಒದಗಿಸಬೇಕು. ಸಾಗಾಣೆಗೆ ಸ್ವಲ್ಪ ಸಮಯವಾಗಿದೆ. ಹೀಗಾಗಿ ಮಾರ್ಚ್ ಅಂತ್ಯದೊಳಗೆ 15 ಕೆಜಿ ಕೊಡ್ತೇವೆ. ಏಪ್ರಿಲ್ ಇಂದ 10 ಕೆಜಿ ಸರಿಯಾಗಿ ಕೊಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಿನ ಅಬ್ಬಿಗೆರೆಯಲ್ಲಿ ಪಡಿತರ ಅಕ್ಕಿಗಾಗಿ ಭಾರಿ ಹೈಡ್ರಾಮಾ ನಡೆದಿದೆ. ಟೋಕನ್ಗಾಗಿ ನೂರಾರು ಜನರು ಮುಗಿಬಿದ್ದಿದ್ದಾರೆ. ಟೋಕನ್ ನೀಡಲಾಗಿದೆ, ಮಾಲೀಕ ಜನರ ಮೇಲೆ ಟೋಕನ್ ಎಸೆದಿದ್ದಾನೆ. ಅಕ್ಕಿಗೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದ ಗ್ರಾಹಕರು ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜ್ಯದ ಹಲವೆಡೆ ಅನ್ನಭಾಗ್ಯದ ಅಕ್ಕಿ ಸಮಸ್ಯೆ ಎದುರಾಗಿದೆ. ಇದರ ಮಧ್ಯೆ ಶಿವಮೊಗ್ಗದ ಗಾಜನೂರು ರಸ್ತೆಯ ಹೊನ್ನಾಪುರ ಬಳಿ ಅನ್ನಭಾಗ್ಯದ ಅಕ್ಕಿಗೆ ಅಂಗಡಿ ಮಾಲೀಕರು ಕನ್ನ ಹಾಕಿದ್ದಾರೆ. ಅಕ್ಕಿಯನ್ನು ಆಹಾರ ಇಲಾಖೆಗೆ ಲಾರಿಯಿಂದಲೇ ಬೇರೆ ಕಡೆ ಶಿಫ್ಟ್ ಮಾಡುವ ದೃಶ್ಯವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಪಡಿತರ ಆಹಾರ ಧಾನ್ಯ ತರುವ ಲಾರಿಯಿಂದ ಹೊನ್ನಾಪುರದ ಕ್ಯಾಂಟೀನ್ ಒಂದಕ್ಕೆ ಪಡಿತರ ಅಕ್ಕಿ ಚೀಲ ಶಿಫ್ಟ್ ಮಾಡ್ತಿರೋ ಬಗ್ಗೆ ಆರೋಪ ಕೇಳಿ ಬಂದಿದೆ. ಚಿಕ್ಕಮಗಳೂರಿನಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದಲ್ಲಿ ಸೊಸೈಟಿ ಅಕ್ಕಿ ಕೊಡೋದ್ರಲ್ಲಿ ವಿತರಕನ ಕಣ್ಣಾ ಮುಚ್ಚಾಲೆ ಬಯಲಾಗಿದೆ. ಒಂದೊಂದು ಕಾರ್ಡ್ನಲ್ಲಿ 5 ರಿಂದ 10 ಕೆಜಿ ಅಕ್ಕಿ ಹಿಡಿದು ಕೊಡ್ತಿರೋ ಆರೋಪ ಕೇಳಿ ಬಂದಿದೆ. ಪಡಿತರ ವಿತರಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು, ಬಡವರ ಅಕ್ಕಿ ತಿಂದ್ರೆ ನಿಮಗೆ ಒಳ್ಳೇದಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಮನೆಯಿಂದ ತಂದು ಕೊಡಬೇಡಿ, ಸರ್ಕಾರ ಕೊಟ್ಟಿದ್ದು ಕೊಡಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು, ನಮಗೆ ಎಲ್ಲ ಗೈಡ್ಲೈನ್ಸ್ ಗೊತ್ತಿದೆ, ಅದರಂತೆ ಅಕ್ಕಿ ಕೊಡಿ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.